எல்லாருக்கும் நல்லாமே சாய் தொழிரா ಇಂದು ನಂಗಡ ಕೂಟ್ಲೆ ஒரு ಕುಂಜಿರ ಅವ್ವ ಅಳ್ತಿತ್ತು 4 ತಿಂಗಳ ಹೆಂಗ ಇಲ್ಲಿಗೆ ಬಂತು ಎಂತ ಆಯ್ತು ಕುಂಜಿ ಎಣ್ಣೆನ ಕಳ್ಸನುಂಡು ಎಂತೆಲ್ಲ ಕಷ್ಟ ಬಾತ್ ನಂಗೆ ಹಂಗಕ್ಕೆ ಎಂತೆಲ್ಲ ಕಷ್ಟ ಬಾತ್ how did we overcome all the problems what could be our future problems a little bit of insight in depth we shall share. Good evening, Sarita. Welcome to Som skateboarding program. So today we get to have a little bit of idea to our audience saying how Shaurya's journey from past 4 months it was and how this 4 months was spent and how do you feel as a mother coming back to this place and why do you want to come to this place, what happened in this place. Share a small journey with our audience about how your journey was at Som skateboarding. ನನ್ನ ಮಗ ಒಂದು 5 years ಆಗಬೇಕಿದ್ರೆ ನಾನು ಆ್ಯಕ್ಚುಲಿ ಇಲ್ಲಿ ಜಾಯ್ನ್ ಆಗಿದ್ದು. ಟಿಲ್ ದೆನ್ ಐ ಹ್ಯಾಡ್ ಅ ಕಾನ್ಸ್ಟೆಂಟ್ ಪ್ರಾಬ್ಲಮ್ಗಿಂತ ಎಲ್ರಿಗೂ ಇರೋ ಪ್ರಾಬ್ಲಮ್ ಇದು, ಇಟ್ಸ್ ಕಾಮನ್ ಪ್ರಾಬ್ಲಮ್. ಲೈಕ್ ಮೊಬೈಲ್ ಕೇಳೋದು, ಮೊಬೈಲ್ ನೋಡಬೇಕು ಅಂತ ಕಾನ್ಸ್ಟೆಂಟಾಗಿ ಹೇಳೋದು, ಆ್ಯಂಡ್ ಟಿ ವಿ ನೋಡೋದು. ಇದೊಂದು ಕಾನ್ಸ್ಟೆಂಟ್ ಟಿ ವಿ ವಾಚಿಂಗ್. ಇನ್ನು ನನಗೆ ಕೆಲಸ ನನಗೆ ಕುಕ್ಕಿಂಗ್ ಆ್ಯಂಡ್ ಅದರ್ ಥಿಂಗ್ಸ್ ಮಾಡಬೇಕಾಗಿರುತ್ತೆ. ಅವಾಗ ನನಗೂ ಈಸಿ ಆಗುತ್ತೆ ಅಂತ ನಾನು ಟಿ ವಿ ನೋಡ್ಲಿಕ್ಕೆ ಅಲೌ ಮಾಡಿಬಿಡೋದು. ಇದು ಹೀಗೆ ಕಂಟಿನ್ಯೂ ಆಗ್ತಾ ಇತ್ತು. ಸೊ ಐ ಡಿಂಟ್ ಫೈಂಡ್ ಎನಿ ವೇ ಟು ಎಂಗೇಜ್ ಹಿಮ್. ಅವ್ನ ಎಂಗೇಜ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಆಕ್ಟಿವಿಟೀಸ್ ಅವನ ಜೊತೆ ಕುತ್ಕೊಂಡು ಮಾಡಬೇಕು, ಆರ್ಟ್ ವರ್ಕ್ಸ್ ಮಾಡಬೇಕು. ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್. ಸೊ ನನಗೆ ಎಲ್ಲಾದರೂ ಸ್ಪೇಸ್ ಬೇಕಿತ್ತು ಆಟ ಆಡಲಿಕ್ಕೆ. ಬಟ್ ಇಫ್ ಐ ಟುಕ್ ಹಿಮ್ ಔಟ್ಸೈಡ್, ಅಲ್ಲಿ ನಾನೇ ಇರಬೇಕಾಗುತ್ತೆ. ಆ್ಯಂಡ್ ಅದು ಕೂಡ ಇಟ್ಸ್ ಡಿಫಿಕಲ್ಟ್ ಫಾರ್ ಮಿ. ಅಂಡ್ ಇಸ್ ಇಟ್ಸ್ ಅ ಸೇಫ್ ಸ್ಪೇಸ್ ಅಂತ ಕೂಡ ಕ್ವೆಶನ್ ಬರ್ತಿತ್ತು. ಬಿಟ್ಟು ಬಂದ್ರೆ ಹೌ ಸೇಫ್ ಇಸ್ ಇಟ್ ಫಾರ್ ಹಿಮ್, ಯಾರ ಹತ್ರ ಬಿಟ್ಟು ಬರೋದು ಅಂತ. ಸೊ ಐ ಸೆಂಟ್ ಹಿಮ್ ಟು ಸಮ್ ಪ್ಲೇಸಸ್, ಮ್ಯೂಸಿಕ್ ಲೆಸನ್ಸ್, ಇದಕ್ಕೆಲ್ಲ. ಹಿ ಡಿಂಟ್ ಲೈಕ್ ಇಟ್, ಹಿ ಕೇಮ್ ಬ್ಯಾಕ್. ದೆನ್ ಆಫ್ಟರ್ ಐ ವಾಸ್ ವರ್ಕಿಂಗ್ ಇನ್ ಚಿಕ್ಕಮಗಳೂರು ಬಿಫೋರ್. ಇಲ್ಲಿಗೆ ರೀಲೊಕೇಟ್ ಆದಮೇಲೆ ನನ್ನ ಸಿಸ್ಟರ್ ಹೇಳಿದ್ಲು, ಸೊ ದೇರ್ ಇಸ್ ದಿಸ್ ಸ್ಕೇಟ್ ಬೋರ್ಡಿಂಗ್ ಆ್ಯಂಡ್ ಯು ಕ್ಯಾನ್ ಗೋ ಆ್ಯಂಡ್ ಟ್ರೈ ದೇರ್ ಅಂತ. So what I did was, first ನನ್ನ ಮಗನ್ ಕರ್ಕೊಂಬಂದೆ. when nobody was there, we came and we just saw the place, how is it ಅಂತ. and it was very spacious and ತುಂಬಾ ಎಕ್ವಿಪ್ಮೆಂಟ್ಸ್ ಎಲ್ಲ ಇತ್ತು. ಅವನಿಗೂ ಖುಷಿ ಆಯ್ತು, ಓಕೆ ಬರೋಣ ಅಂತ ಹೇಳ್ದ. ಸೊ ಬಂದ್ವಿ. ಬಂದು ಫಸ್ಟ್ ಡೇ ಹಿ ವಾಸ್ ವೆರಿ ಜಾಯ್ಫುಲ್. ತುಂಬ ಜಾಸ್ತಿ ಆಟ ಆಡ್ದ ಟ್ರಾಂಪೋಲಿನ್ ಎಲ್ಲ. ಆ್ಯಂಡ್ ಹಿ ವಾಸ್ ವೆರಿ ಎಂಥೂಸಿಯಾಸ್ಟಿಕ್. ನನಗೂ ತುಂಬ ಖುಷಿ ಆಯಿತು, ಲೈಕ್ ಈಸ್ ಸೊ ಎಂಥೂಸಿಯಾಸ್ಟಿಕ್ ಅಂತ. ಬಟ್ 2-3 days ಆದಮೇಲೆ ಹಿ ಡಿಂಟ್ ವಾಂಟ್ ಟು ಕಮ್ ಬ್ಯಾಕ್. ಯಾಕಂದರೆ ಹಿ ಸೆಡ್, ನಾನು ಸ್ಕೂಲ್ಗೂ ಹೋಗಬೇಕು, ಇಲ್ಲೂ ಹೋಗಬೇಕು, ನನಗೆ ಸುಸ್ತಾಗುತ್ತಮ್ಮ ಅಂತ. ಹಿ ವಾಸ್ ವೆರಿ ಎಕ್ಸಾಸ್ಟೆಡ್. ಓಕೆ, ದಟ್ ವೆಂಟ್ ಆನ್ ಫಾರ್ ಸಮ್ ಟೈಮ್. ಹಿ ವಾಸ್ ಕೈಂಡ್ ಆಫ್ ವೆರಿ ಎಕ್ಸಾಸ್ಟೆಡ್ ಆ್ಯಂಡ್ ಬೇಡ ಬರಲ್ಲ ಅಂತ ಇತ್ತು. ಆ್ಯಂಡ್ ಐ ಟು ಫೆಲ್ಟ್ ಮೇ ಬಿ ಇದಾಗಲ್ಲ ಅನಿಸುತ್ತೆ ಅಂತ ನಾನು ಸುಮ್ಮನಾದೆ. ಬಟ್ ಇಟ್ಸ್ ಅ ವೆರಿ ಗುಡ್ ಸ್ಪೇಸ್ ಆ್ಯಂಡ್ ಯು ಆರ್ ವೆರಿ ಸಂಬಡಿ ಹೂ ಅಂಡರ್ಸ್ಟ್ಯಾಂಡ್ಸ್ ಕಿಡ್ಸ್. ಅಂದರೆ ಇಲ್ಲಿ ಜಸ್ಟ್ ಸ್ಕೇಟ್ ಬೋರ್ಡಿಂಗ್ ಮಾತ್ರ ಅಲ್ಲ, ಬೇರೆ ಸ್ಕಿಲ್ಸ್ ಆ್ಯಂಡ್ ಲೈಫ್ ಸ್ಕಿಲ್ಸ್ ಕಲಿಬೋದು ಅಂತ ಅನ್ನಿಸ್ತು ನನಗೆ ಇಲ್ಲಿ. ಸೊ ಐ ಫೆಲ್ಟ್ ದಿಸ್ ಇಸ್ ಸಮಥಿಂಗ್ ದಟ್ ಐ ನೀಡ್ ಟು ಗಿವ್ ಹಿಮ್. ಸೊ ನಾನು ಬೇರೆ ಪೇರೆಂಟ್ಸ್ ಜೊತೆ ಸಹ ಮಾತಾಡಿದೆ. ಅವ್ರು ಏನು ಹೇಳಿದರು ಅಂದರೆ, 2000 ಕೊಡಬೇಕಾಗುತ್ತೆ ಪರ್ ಮಂತ್, ಕಷ್ಟ ಅದು ಅಂತ. ಬಟ್ ನಾವು ಅದೇ 2000ನ ಲೈಫ್ ಇನ್ಶೂರೆನ್ಸ್ಗೋ ಮ್ಯೂಚುವಲ್ ಫಂಡ್ಸ್ಗೋ ಹಾಕಿ ಮಕ್ಕಳಿಗೆ ಅಂತ ಇಡ್ತೀವಿ. ಅವಾಗ ಅವರು ಫುಲ್ ಸ್ಪಾಯ್ಲ್ಟ್ ಆಗಿಬಿಟ್ಟಿದ್ರೆ, ಲೈಕ್ ಜಾಸ್ತಿ ಟಿ ವಿ ವಿವಿಂಗ್ ಆ್ಯಂಡ್ ಈ ಥರ ಮಾಡಿ, ಇಫ್ ದೇ ಆರ್ ಲೈಕ್ ಇಫ್ ದೇ ಆರ್ ಎನರ್ಜಿ, ಇಫ್ ದೇ ಆರ್ ಫಿಸಿಕಲ್ ಹೆಲ್ತ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಸ್ಪಾಯ್ಲ್ಡ್, ಆ 2000 ಅಲ್ಲಿಗೆ ಇನ್ವೆಸ್ಟ್ ಮಾಡಿ ಏನು ಪ್ರಯೋಜನ? ಐ ಥಿಂಕ್ ದಿಸ್ ಈಸ್ ವರ್ತ್ ಇನ್ವೆಸ್ಟಿಂಗ್ ಅಂತ ಅನ್ನಿಸ್ತು ನನಗೆ. ಸೊ ಐ ಜಸ್ಟ್ ಫೆಲ್ಟ್ ದಿಸ್ ಇಸ್ ದ ರೈಟ್ ಚಾಯ್ಸ್. ಸೊ ನೆಕ್ಸ್ಟ್ ಅವನನ್ನು ಕರ್ಕೊಂಡು ಬರೋಕ್ಕೆ ಟ್ರೈ ಮಾಡಿದೆ, ಕಾನ್ಸ್ಟೆಂಟಾಗಿ ಕರ್ಕೊಂಡು ಬಂದೆ. ಆ್ಯಂಡ್ ಗ್ರ್ಯಾಜುವಲಿ ಅವನಿಗೆ ಫ್ರೆಂಡ್ಸ್ ಆದರು. ಇಲ್ಲಿ ಫ್ರೆಂಡ್ಸ್ ಆದಮೇಲೆ ಹಿ ಡಿಂಟ್ ವಾಂಟ್ ಟು ಸ್ಟೇ ಅಟ್ ಹೋಮ್. ನನಗಿಷ್ಟ ಇಲ್ಲ, ನನಗೆ ಸುಸ್ತಾಗಿದ್ರು, ಈವನ್ ಇಫ್ ಐ ಹ್ಯಾವ್ ಫೀವರ್, ಹಿ ವಾಂಟೆಡ್ ಟು ಕಮ್ ಹಿಯರ್. ಇಲ್ಲಿ ಬಂದು ಆಟ ಆಡಬೇಕು, ನನ್ನ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ಒಂದೊಂದು ಸ್ಕೇಟ್ ಬೋರ್ಡಿಂಗ್ ಟ್ರಿಕ್ ಕಲಿಬೇಕಾದ್ರೆ ಕೂಡ ಹಿ ವಾಸ್ ಸೋ ಪ್ರೌಡ್, ಓ ನಾನು ಕಲ್ತಿದ್ದೀನಿ ಅಂತ. ಆ್ಯಂಡ್ ಅದನ್ನು ಹೋಗಿ ಅವ್ನ ಮನೆಯಲ್ಲೆಲ್ಲ ಹೇಳ್ತಾ ಇದ್ದ. ಆ್ಯಂಡ್ ಮನೇಲಿ ಕೂಡ ಮೈ ಬ್ರದರ್ ಆ್ಯಂಡ್ ಮೈ ಫಾದರ್ ಆ್ಯಂಡ್ ಆಲ್, ದೇ saw that there is some kind of change in him. ಟಿ ವಿ ನೋಡಿಕೊಂಡು ಊಟ ಮಾಡೋದು ಆ್ಯಂಡ್ ಕಾನ್ಸ್ಟೆಂಟಾಗಿ ಮನೆಯಲ್ಲೇ ಇರೋದು, ಮತ್ತು ರೂಡ್ ಬಿಹೇವಿಯರ್, ಹಠ ಮಾಡೋದು, ಇದೆಲ್ಲ ಕಡಿಮೆ ಆಗಿಬಿಡ್ತು. ಆಸ್ಕಿಂಗ್ ಪರ್ಮಿಷನ್,
ಮಾತಾಡ್ಬೇಕಾದ್ರೆ ಯೂಶಲಿ ಮಧ್ಯದಲ್ಲಿ ಬಂದು ಮಾತಾಡದೇ ಇರೋದು, ಈ ತರದ್ದೆಲ್ಲ ಬಿಹೇವಿಯರ್ ಚೇಂಜಸ್ ನೋಟಿಸ್ ಮಾಡಿದ್ರು ಅವರು ಕೂಡ. ಹಠ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಅಂಡ್ ಫಿಸಿಕಲಿ ಕೂಡ ಇಲ್ನೆಸಸ್ ಕಡಿಮೆ ಆಗ್ತಾ ಹೋಯ್ತು. ಅರ್ಲಿಯರ್ ಯು ವಾಸ್ ಫಾಲಿಂಗ್ ಸಿಕ್ ಆಫನ್. ಅಂದ್ರೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಇತ್ತು. ಹೋಗ್ಲೇಬೇಕಿತ್ತು, ರಜೆ ಹಾಕ್ಬೇಕು. ಇವಾಗ ಕಡಿಮೆ ಆಯ್ತು. ಅಂದ್ರೆ ಮೇ ಬಿ ಫಿಸಿಕಲ್ ಎಕ್ಸಸೈಸ್ ಇಂದ ಇಮ್ಯುನಿಟಿ ಇಂಪ್ರೂವ್ ಆಗಿದೆ ಅಂತ ಅನ್ಕೋತೀನಿ. ಅಂಡ್ ಹೆಲ್ದಿ ಫುಡ್ ಕೂಡ ಅಭ್ಯಾಸ ಆಗಿದೆ. ಇಲ್ಲಿ ಅಂದ್ರೆ ಸ್ನಾಕ್ಸ್ ತರ್ಬೇಕಾದ್ರೆ ಬರೀ ಹೆಲ್ದಿ ಫುಡ್ಸ್ ತರಬೇಕು ಅಂತ, ಸೊ ಅದೇ ಒಂದು ಹ್ಯಾಬಿಟ್ ಆಗಿದೆ. ಅಂಡ್ ಈಸ್ ವೆರಿ ಹ್ಯಾಪಿ ನಾವು. ಸೊ ನನಗೇನು ಅನ್ಸುತ್ತೆ ಅಂದ್ರೆ, ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಂಗ್ ಫಾರ್ ದ ಚೈಲ್ಡ್ ಇನ್ ಸಮ್ ಇನ್ಶೂರೆನ್ಸ್ ಫಾರ್ ದ ಫ್ಯೂಚರ್ ಅಥವಾ ರೆಗ್ಯುಲರ್ ಕ್ಲಾಸ್ ರೂಮ್ಸ್ ಆರ್ ಸ್ಕೂಲ್, ಅದ್ರ ಬದಲು ಇಫ್ ದೇ ಇನ್ವೆಸ್ಟ್ ಹಿಯರ್, it's a real valuable worth investment, because physical balance and life skills and health ಎಲ್ಲಾನು ಇಂಪ್ರೂವ್ ಆಗುತ್ತೆ. and that is very much important for a child. ಒಂದು ಐ ಥಿಂಕ್ ಒಂದು 2-3 days ಬ್ಯಾಕ್ ಸದ್ಗುರು ಅವ್ರದ್ದು ಒಂದು ಟಾಕ್ ಅಲ್ಲಿ ಅವರೊಂದು ಏನು ಮೆಸೇಜ್ ನೋಡಿದ್ದೆ. ಅಂದ್ರೆ ಬೈ 2050 20-30% ಆಫ್ ದ ಪೀಪಲ್ ವಿಲ್ ಬಿಕಮ್ ಮೆಂಟಲಿ ಇಲ್ ಅಂತ. ವೈ ಇಸ್ ದಟ್? ಬಿಕಾಸ್ ತುಂಬಾ ಕನ್ಸಂಪ್ಷನ್ ಇದೆ, ಟಿವಿ ಮೊಬೈಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ಬಿಟ್ಟಿದೆ ಬಿಕಾಸ್ ಆಫ್ ದಟ್. ಸೊ ಐ ಥಿಂಕ್ ದಿಸ್ ಇಸ್ ಒನ್ ಪ್ಲೇಸ್ ವೇರ್ ವಿ ಕ್ಯಾನ್ ಟೀಚ್ ಆರ್ ಕಿಡ್ಸ್ ಟು ಗೆಟ್ ಅವೇ ಫ್ರಮ್ ದಟ್ ಅಂಡ್ ಡೆವಲಪ್ ಫಿಸಿಕಲ್ ಆಕ್ಟಿವ್ನೆಸ್ ಅಂಡ್ ಹೆಲ್ದಿ ಲೈಫ್ ಸ್ಟೈಲ್. ಅದು ಹ್ಯಾಬಿಟ್ ಆಗಬೇಕು. ಇಲ್ಲಾಂದ್ರೆ ಚಿಕ್ಕದ್ರಿಂದಲೇ ಹ್ಯಾಬಿಟ್ ಆಗಿಲ್ಲ ಅಂದ್ರೆ ಇಟ್ಸ್ ನಾಟ್ ಪಾಸಿಬಲ್ ಟು ಡೂ ದಟ್. ಸೊ ಐ ಥಿಂಕ್ ಐ ಹ್ಯಾವ್ ಡನ್ ಸಮಥಿಂಗ್ ಗುಡ್ ಫಾರ್ ಮೈ ಚೈಲ್ಡ್ ಬೈ ಕಮಿಂಗ್ ಹಿಯರ್. ಐ ಥಿಂಕ್ ಇಟ್ಸ್ ದ ಬೆಸ್ಟ್ ಗಿಫ್ಟ್. ಬರ್ಡೇ ಅಲ್ಲಿ ಎಕ್ಸ್ಪೆನ್ಸಿವ್ ಕಾರ್ಸ್ ಅಥವಾ ಬೈಕ್ಸ್ ಇನ್ನೇನೆಲ್ಲೋ ಕೊಡ್ಸೋ ಬದಲು ಪ್ರತಿ ತಿಂಗಳು ಈ ಥರದ್ದೇನಾದರೂ ನಾವು ಇನ್ವೆಸ್ಟ್ ಮಾಡಿ ಕಳಿಸಿದ್ರೆ ಮಕ್ಕಳನ್ನ, ದಟ್ ಈಸ್ ದ ಬೆಸ್ಟ್ ಗಿಫ್ಟ್ ಫಾರ್ ಆರ್ ಕಿಡ್ಸ್ ಫಾರ್ ದ ಫ್ಯೂಚರ್ ಅಂತ ನನಗನ್ಸು. ನಿಮಗೂ ಆಟ ಆಡಕ್ಕೆ ಚಾನ್ಸ್ ಸಿಗ್ತಾ ಇದೆ? ನನಗೂ ಆಟ ಆಡೋಕ್ಕೆ ಚಾನ್ಸ್ ಸಿಕ್ತು. ಐ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ಓಪನ್ ಅಪ್ ವಿತ್ ಪೀಪಲ್. ಆ್ಯಂಡ್ ಇಲ್ಲಿ ಐ ಫೌಂಡ್ ಒನ್ ಅವೆನ್ಯೂ to bring that to connect with other parents and to bring out that child in me. I too feel very comfortable here. So what are boundaries and how we should be ಅನ್ನೋದು ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ. ಲೈಕ್ you are kind of teacher to me, to hydration ಇದೆಲ್ಲ ನಾನು ನಿಮ್ಮಿಂದ ಕಲ್ತಿದ್ದು ಇಲ್ಲಿ. and hydration is very important ಅಂತ ನನಗೆ ಅಂದ್ರೆ ಇಲ್ಲಿ ಬಂದ ಎಕ್ಸ್ಪೀರಿಯನ್ಸ್ ಆಯ್ತು. it brought a lot of changes even in my life. ಶೌರ್ಯನಿಗೆ ಸೈಕಲ್ ಕೊಡ್ಸಿದ್ದೀರಲ್ಲ, ಎಷ್ಟು ಟೈಮ್ ಆಯ್ತು ಸೈಕಲ್ ಕೊಡ್ಸಿ? ಸೈಕಲ್ ಕೊಡ್ಸಿ ಆಲ್ಮೋಸ್ಟ್ ಒಂದು ಸೆಕೆಂಡ್ ಬರ್ಡೇಗೆ ಕೊಡ್ಸಿದ್ದು, ನನ್ನ ಹಸ್ಬೆಂಡ್ ಕೊಡ್ಸಿದ್ದು ಸೈಕಲ್. 3 years ಆಯ್ತು ಸೈಕಲ್ ಮನೇಲಿದೆ. ಅಂದ್ರೆ ಸೈಡ್ ವೀಲ್ಸ್ ಇರೋ ಸೈಕಲ್, ಮನೆ ಒಳಗಡೆ ಮಾತ್ರ ಓಡಿಸ್ಕೊಂಡಿರೋದು. ಟ್ರೈ ಸೈಕಲ್ ಕೂಡ ಇದೆ ಚಿಕ್ಕದು. ಬಟ್ ಇಲ್ಲಿಗೆ ಬಂದು ಅವನು ಐ ಥಿಂಕ್ 2 or 3 days ಅಲ್ಲಿ ಸೈಕ್ಲಿಂಗ್ ಕಲ್ತ್ಬಿಟ್ಟ. ಅಂಡ್ ಇಟ್ ವಾಸ್ ಹಿಸ್ ಡ್ರೀಮ್, ನಾನು ಸೈಡ್ ವೀಲ್ಸ್ ಇಲ್ದ ಸೈಕಲ್ ಓಡಿಸ್ಬೇಕು ಅಂತ. ಅಂಡ್ ಹಿಯರ್ ನನಗೆ ತುಂಬಾ ಆಶ್ಚರ್ಯ ಆಯ್ತು. ಯಾವ ಐ ಮೀನ್ ಹೆಲ್ಪ್ ಇಲ್ದೇನೆ on his own, okay, with your guidance, he learned to cycle in 2 days, I think. In 2 days he learned it. And every day he wants to come here. Soon after the school he will say, nange ಹೋಗ್ಬೇಕು ಸೋಮ್ಸ್ ಕ್ಲಾಸಿಗೆ ಹೋಗ್ಬೇಕು. ಸೋಮ್ಸ್ ಕ್ಲಾಸ್ ಇಲ್ವಾ? ನಂಗೆ ಹೋಗ್ಬೇಕು, ನಂಗೆ ಸೈಕ್ಲಿಂಗ್ ಮಾಡಬೇಕು, ಹೊರಗಡೆ ಸೈಕ್ಲಿಂಗ್ ಮಾಡಿಸ್ತಾರೆ, ಸೈಕ್ಲಿಂಗ್ ಮಾಡಬೇಕು. ಸ್ಕೇಟ್ ಬೋರ್ಡಿಂಗಿಂತ ಜಾಸ್ತಿ ಇವಾಗ ಸೈಕ್ಲಿಂಗ್ ಮಾಡಬೇಕು ಅಂತ ಇದೆ. ಬಟ್ ಅದು ಚೇಂಜ್ ಆಗುತ್ತೆ ಯೂಶಲಿ. ಬಟ್ ಈಸ್ ವೆರಿ ಮಚ್ ಇಂಟು ಸೈಕ್ಲಿಂಗ್. ಮತ್ತೆ ನೀವು ಇದೆಲ್ಲ ಮಾಡ್ತೀರಲ್ಲ ಸ್ಟಂಟ್ಸ್, ನಾನು ದೊಡ್ಡವನಾದ್ಮೇಲೆ ಆ ಥರ ಮಾಡ್ತೀನಿ ಅಂತೆಲ್ಲ ಹೇಳ್ತಾನೆ. ಈಸ್ ತುಂಬಾ ಯು ಕೈಂಡ್ ಆಫ್ ಇನ್ಸ್ಪೈರಿಂಗ್ ಹಿಮ್ ಟು ಡೂ ದಟ್. ವೆರಿ ಹ್ಯಾಪಿ ವಿತ್ ಇಟ್. ಕೇಳಿ ತುಂಬಾ ಖುಷಿ ಆಗುತ್ತೆ. ನಮಗೂ ಈ ತರ ತುಂಬಾ ಜನರು ಇನ್ಸ್ಪೈರ್ ಮಾಡಿದ್ದಾರೆ. ಆ ಇನ್ಸ್ಪಿರೇಷನ್ ನಾವು ನಮಗೆ ಹೆಂಗ್ ಸಿಕ್ತೋ ಹಂಗೆ ಚಿಕ್ಕದಾಗಿ ನಾವು ಹಂಚ್ತಾ ಇದೀವಿ ಎಲ್ರ ಜೊತೆ. ನಮ್ಮ ಸಮ್ಮರ್ ಕ್ಯಾಂಪ್ ಇವಾಗ ಇನ್ನು ಶುರು ಆಗ್ತಾ ಇದೆ. ಮಕ್ಕಳಿಗೆ ರಜಾ ಬರ್ತಾ ಇದೆ. ತುಂಬಾ ಮಕ್ಕಳು ಎಕ್ಸಾಮ್ ಎಲ್ಲ ಬರ್ದಿ ತುಂಬಾ ತಲೆ ಎಲ್ಲ ಬಿಸಿ ಆಗಿರ್ಬೋದು. ಅದನ್ನ ನಮ್ಮ ವೆದರಿನ ಮೂಲಕ ಸ್ವಲ್ಪ ತಣ್ಣಗಾಗಿ 40 ಡಿಗ್ರಿ ಅಷ್ಟು ಬೇಡ ಅಂತ ಹೇಳಿ ಸ್ವಲ್ಪ ಕಮ್ಮಿ ಮಾಡಿ ನಮ್ಮ ಸಮ್ಮರ್ ಕ್ಯಾಂಪಿನಲ್ಲಿ ಬನ್ನಿ. ಕೈಟ್ ಆಡ್ಸೋದ್ರಿಂದ, ಮರ್ಯಾದೆಯಿಂದ, ಸ್ಕೇಟ್ ಬೋರ್ಡಿಂಗ್ ಇಂದ, ಸೈಕ್ಲಿಂಗ್ ಇಂದ, ಜನರ ಜೊತೆ ಹೆಂಗಿರೋದು, ಪ್ರಾಣಿಯರ ಜೊತೆ ಹೆಂಗಿರೋದು ಎಲ್ಲ ನಮ್ಮ ಕ್ಯಾಂಪಿನ ಮೂಲಕ ಕೆಲವೇ ನಿಮಿಷದ ಅವಕಾಶದಲ್ಲಿ ನಾವು ಕಲಿಬಹುದು. ಥ್ಯಾಂಕ್ ಯು.